ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಳರೆಯೇ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಳರೆಯೇ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಧಮ ಭೀಮನಂ ಹೊದಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಅಧಮ ಭೀಮನಂ ಹೊದಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಖದೀಮನವನು ಎದೆಗೆಡದೆ ಮದಗರಿ ಅಮ್ಮಯ ಗೊಂಬಿಯಲು, ಖದೀಮನವನು ಎದೆಗೆಡದೆ ಮರಗರಿಯಮ್ಮಯ ಗೊಂಬಿಯಲು. ಮಾಧವನ ಬೆಂಬಲದೆ ಬಲಿಸಿದ ಮದಾಂಧ ಪಾಂಡವರ ಆರ್ಭಟವು, ಮಾಧವನ ಬೆಂಬಲದೆ ಬಲಿಸಿದ ಮದಾಂಧ ಪಾಂಡವರ ಆರ್ಭಟವು. ಕದನದಲ್ಲಿ ಮನವ ಮುರಿದು ಅಮ್ಮಯ ಕ್ರೋಧವಂ ತೀರಿಸಿಕೊಳ್ಳಲು, ಕದನದಲ್ಲಿ ಮನವ ಮುರಿದು ಅಮ್ಮಯ ಕ್ರೋಧವಂ ತೀರಿಸಿಕೊಳ್ಳ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು ಧರ್ಮ ಬೀರುಗಳಾದ ಅವರೊಡನೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಹಂಚಿ ಆಳುವ ಅಪಮಾನ ನನ್ನಿಂದ ಸಾಧ್ಯವಿಲ್ಲ. ಅವರನ್ನು ಜ್ಞಾತಿಗಳನ್ನು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರಂತಹ ಬಲವಂತರೇ ಆದರೆ ರಣಕ್ಷೇತ್ರದಲ್ಲಿ ನನ್ನನ್ನು ಸೆಳೆಸಿ ಜಯ ಗಳಿಸಿ ರಾಜ್ಯ ಲಕ್ಷ್ಮಿಯನ್ನು ಗಳಿಸಿಕೊಳ್ಳಲಾಗಿ. ಹೇಗಿದ್ದರೂ ಅರ್ಜುನನಿಂದ ಮೊದಲೇ ದ್ವಾರಕಾ ನಗರವನ್ನು ತಲುಪಿದನು. ಇನ್ನು ಯಾದವನ ಮಾಧವನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವರಾಜನ ಸೈನ್ಯವು ದೊರೆತರ ಸುಲಭದಿ ಜಯಿಸಿದ ಶತ್ರುಗಳ, ಯಾದವರಾಜನ ಸೈನ್ಯವು ದೊರೆತರ ಸುಲಭದಿ ಜಯಿಸಿದ ಶತ್ರುಗಳ. ಕಾಮಾರಮಣನು ಎಮ್ಮಸವಾದರ ಹೋಮಗೈದ ಭೀಮಲ, ಕಾಮಾರಮಣನು ಎಮ್ಮಸವಾದರ ಹೋಮಗೈದ ಭೀಮಲ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಭಿನ್ನ ತನ್ನ ಪ್ರಿಯನು ಚಲವ, ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಭಿನ್ನ ತನ್ನ ಪ್ರಿಯನು ಚಲವ. ಕುರು ಸಿಂಹಾಸನದಲ್ಲಿ ಕುಳಿತು ಹಿರಿದದೆ ಹರಿದದೆ ಧರೆಯಲಾಗಿದೆ, ಕುರು ಸಿಂಹಾಸನದಲ್ಲಿ ಕುಳಿತು ಹಿರಿದದೆ ಹರಿದದೆ ಧರೆಯಲಾಗಿದೆ. ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಳರೆಯೇ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಳರೆಯೇ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹೇ ಕೃಷ್ಣ ಮಾಧವ ಮುರಾರಿ
ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೇನಯ್ಯ ಜೀವವು ನೀನೆಂದು ನಂಬಿಹೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಅರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಅರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಶಕುನಿಯಿಂದ ಪ್ರೇರೇಪಿತನಾದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಯುದ್ಧದ ಸಹಾಯಕ್ಕಾಗಿ ಹೊರಟಿರುವನು. ನಾನು ಕೂಡ ಅಣ್ಣನ ಆಜ್ಞೆಯಂತೆ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಬೇಡುವೆನು. ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸ ಅವರಾಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಮಾಧವ ಆನಂದದಿ ನಾವು ಕಳೆದೆವು ದೇವ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಅರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಅರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ನಾಗಾಚಯನಗರೇ ನಾಗಾಚಯನಗರೇ ಹೇ ಪರೇ ಯೋಗ ನಿದ್ರೆಯೊಳೆ ಹೋದೋ ಬಹುತೋ ದಿಗ ಯೋಗ ನಿದ್ರೆಯೊಳೆ ಹೋದೋ ಬಹುತೋ ದಿಗ ನಾಗಾಚಯನಗರೇ ಹೇ ಪರೇ ಯೋಗ ನಿದ್ರೆಯೊಳೆ ಹೋದೋ ಬಹುದು
ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿಹನೋ ಸೂತ್ರಧಾರ. ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿಹನೋ ಸೂತ್ರಧಾರ. ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ. ನಿಗಮ ಗೋಚರನ ಕೀರ್ತಿಯ ಪಾರ, ನಿಗಮ ಗೋಚರನ ಕೀರ್ತಿಯ ಪಾರ. ನಾಗಾಚೆಯ ನಗರಿ ಈ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ, ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ. ನಾಗಾಚೆಯ ನಗರಿ, ನಾಗಾಚೆಯ ನಗರಿ, ನಾಗಾಚೆಯ ನಗರಿ. ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗರೂಕತೆಯಿಂದ ಕಾರ್ಯನಿರ್ವಹಿಸುತ್ತನು. ಆತನ ಪಾದದ ಸಾನ್ನಿಧ್ಯದಲ್ಲಿರುವ ನಾವೇ ಧನ್ಯರು. ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಸ್ವಾಮಿಯು ಎಚ್ಚರಗೊಳ್ಳುವ ತನಕ ನಾನು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಏನಿ ಭವನದ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ. ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲು ಕರಿಯವಾಗಿದೆ, ನೋಡಲು ಕರಿಯವಾಗಿದೆ ಏನಿ ಭವನದ ವೈಭವ. ನೋಡಲಾನಂದವಾಗಿ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ನಗುತ್ತಿದೆ, ಒಂದು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳೇಗೆ ನಗುತ್ತಿದೆ, ಒಂದು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕವೇ ಧರಗಿ ಧರಗಿ ಧರಿಸಿದೆ, ದೇವಲೋಕಾದಿಲೋಕವೇ ಧರಗಿ ಧರಗಿ ಧರಿಸಿದೆ. ಎನಿಕೆ ಕೃಷ್ಣನ ದರ್ಪದ ಸಿರಿತನ, ಎನಿಕೆ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನೋಡಲು ಕರಿಯವಾಗಿದೆ, ನೋಡಲು ಕರಿಯವಾಗಿದೆ ಏನಿ ಭವನದ ವೈಭವ. ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ. ಎತ್ತ ನೋಡಿರತ್ತ ಮುತ್ತು ರತ್ನ ಇಟ್ಟು ಕೆತ್ತಲ್ಪಟ್ಟ ಸಾಲು ಗೊಂಬೆಗಳ ಹೊಗಳು, ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಶಿಲ್ಪಕಲಾ ಚಾತುರ್ಯ. ಅದಾವ ವಿಶ್ವಕರ್ಮೆಯಿಂದ ನಿರ್ಮಿತವಾಗಿರುವುದು ಈ ಯಾದವನ ಶಯನಾಗೃಹ.
ಶಿಲಾ ಬಾಲಕಿಯರು ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓಳೆ ನೋಟವ ಬೀರಿ ಸುಪ್ತ ಶರೀರವನ್ನು ಬೆಳೆದಿರಿಸುವ ಅರೆಬೆತ್ತಲೆ ಶರೀರ ತೋರುವ ಈ ವಾರಾಂಗಣದ ಕಡೆಗಣ್ಣಿನ ಕುಡಿ ನೋಡದ ವೈಖರಿ ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಅಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಅವಳದಂತಹ ಹದರಗಳು, ಬಳ್ಳಿಯಂತೆ ಬಳುಕಿಯಾಡುವ ನಡುವು. ಇವರೊಮ್ಮೆ ನೋಡುತ್ತಿದ್ದರೆ ನನ್ನತ್ತ ಬಾ ನನ್ನತ್ತ ಬಾ ಎಂದು ಕಣ್ಕಂಡಲ್ಲೇ ಕರೆಯುವಂತೆ ಭಾಸವಾಗುತ್ತಿವಲ್ಲ. ಏನು ಮಾಡಲಿ, ನಾನೇ ಒಂದು ಬಾರಿ ಬಿಗಿದಪ್ಪನೆ. ಹಲೋ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಟ ಚಕ್ರೇಶ್ವರ, ಕೌರವ ಕೌರವೇ ಅಖಿಲ ಸಾಮ್ರಾಟ ಚಕ್ರೇಶ್ವರ. ಅಖಿಲ ಸಾಮ್ರಾಟ ಚಕ್ರೇಶ್ವರ, ಅಖಿಲ ಸಾಮ್ರಾಟ ಚಕ್ರೇಶ್ವರ. ರಣರಂಗ ಈ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಕರದಲ್ಲಿ ಗದೆಯಂ ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯಂ ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ.
ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ನಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ನನಗೇನು ಮತಿಭ್ರಮಣೆಯೇ ಅಥವಾ ಕನಸೆ? ಇಲ್ಲ ಇಲ್ಲ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾಜಾಲವನ್ನು ಕಂಡು ಬೆಚ್ಚಿ ಬೆರಗಾಗುವುದಲ್ಲ ಈ ಛಲದಂತ ಮಲ್ಲ ದುರ್ಯೋಧನ. ನವಕಂಡಲ ಭೂಮಂಡಲ ದೀಪ ಮಣಿಮುಕುಟ ವಿಲಾಸ ವಿಕ್ರಮದಿಂದ ನಿಜವಾದ ನಿರಂತರ ಪುರಸ್ಕೃತರಾಗಿ ಹರಿವೀರ ಸೌದಂಡ ಬಲಪಂಡಿತನಾಗಿ ದಿಕ್ತಿಗಿಂತ ಯಶೋಶೋಭಿತ ರಾಜ್ಯಕ್ಕೆ ಏಕೈಕ ಚಕ್ರವರ್ತಿಯಾದ ಈ ದುರ್ಯೋಧನ ಸಾರ್ವಭೌಮನ ಅರಮನೆಗಿಂತಲೂ ಮಾಧವನ ಭವನವೇ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಇಲ್ಲ ಇಲ್ಲ, ಇರಕೂಡದು ಇರಕೂಡದು. ಓ, ಸಾರ್ಥಕಿ ಇಲ್ಲೇ ಇರುವನು. ಸಾರ್ಥಕಿ ಕೃಷ್ಣನಲ್ಲಿ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಮಲಗಿರುವನು ಕೃಷ್ಣನು. ಏನು ಆಡಂಬರ! ವಸಂತ ಕುಸುಮಗಳಿತ ಸುಪರಿಮಳ ಸುವಾಸನೆಯಿಂದ ಕೂಡಿದ ದ್ವಾರಕಾ ನಗರದ ಅರಸು ನಂದಗೋಪಾಲನು ಹಗಲು ನಿದ್ದೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ಒಂದು ರಹಸ್ಯವಿರಲೇಬೇಕು ಅಲ್ಲವೇ ಸಾರ್ಥಕಿ? ನನಗೂ ಹಾಗೆ ತೋರುವುದು. ಇನ್ನೇನು ಸ್ವಾಮಿ ಎಚ್ಚರಗೊಳ್ಳುವನು. ಅಲ್ಲಿಯೇ ತನಕ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವನು ಸಾರ್ಥಕಿ. ಆದರೆ ನಿನ್ನಲ್ಲಿ ನನ್ನದೊಂದು ಮಾತಿದೆ. ಏನದು? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಅದಕ್ಕೆ ಉತ್ತರಿಸಲು ನನ್ನಿಂದ ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಸ್ವಾಮಿ ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸಂದೇಹವೇನು ಬಿಡು ಸಾರ್ಥಕಿ. ನಿರಾಶೆಯ ನಿದ್ದೆ ಮುಗಿದ ಬಳಿಕ ಕಪಟ ನಾಟಕ ಸೂತ್ರಧಾರಿಯ ಚತುರತೆಯು ಎಂತಿದ್ದರೂ ಚಿಂತೆ ಇಲ್ಲ. ಇದು ಬಹಳ ದೊಡ್ಡ ಸಂದರ್ಭವಾದ್ದರಿಂದ ತಾಮಸ ಗುಣ. ನಿಧಾನವಾಗಿ ಎಚ್ಚರಿಕೊಳ್ಳಲಿ. ಎಂತಿದ್ದರೂ ಹೇಗಿದ್ದರೂ ಆದವನು ನನ್ನ ಪಕ್ಷಕ್ಕೆ ಶತ್ರುಬಲ ಧಿಕ್ಕರಿಸಬಂಡ ಈ ಕೌರವೇಶ್ವರ ಡಾಂಬಿಕರ ವರ್ತನೆಯನ್ನು ಖಂಡಿಸದ ಬಿಡಲಾರ. ಧೃತರಾಷ್ಟ್ರನ ಮಗ, ಗಾಂಧಾರಿಯ ಗರ್ಭ ಸಂಜಾತ, ಶತಸಹೋದರ ಅಗ್ರಜ, ಹಸ್ತಿನಾವತಿಯ ಮಣಿಮುಕಟೇಶ್ವರ, ಭರತಖಂಡ ರತ್ನ ಸಿಂಹಾಸನಾಧೀಶ್ವರನಾದ ನಾನು ಗೋಪಾಲನ ಪಾದತಲದಲ್ಲಿ ಛೇ ಅಸಂಭವ, ಗುರುಕುಲಕ್ಕೆ ಅಪಮಾನಕರ, ನನಗೆ ಯೋಗ್ಯವಾದ ಸ್ಥಾನ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯತೆ ಶ್ರೀ
ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ಪೋರೆದಯತೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದಿನಬಂಧು ನಿಗಮಾಗಮ ಸಿಂಧು ದಿನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಅರಿಕುಲ ಮರ್ಧನ ಅಗಣಿತ ಗುಣಗಣ ಅರಿಕುಲ ಮರ್ಧನ ಜಗದ ವ್ಯಾಪಕ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯ ನಿರಂತರ ಪೊರೆ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕ ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತ್ಯಕಿ? ನನಗೆ ಅದನ್ನು ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿ ಪರವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಬಂದೆನು. ಗುರುಕುಲಕ್ಕೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ದೊರೆತೇ ದೊರೆಯುವ ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇದು ಯುದ್ಧದ ಕಾಲ. ಹಲವಾರು ಕಡೆ ತಿರುಗಿದಲ್ಲವೇ ಕೆಲವಾರು ರಾಜರುಗಳ ಸಹಕಾರ ಸಹಾಯ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಹಿತವಚಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ ಪಾರ್ಥ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಲ್ಲಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆ ಹೇಳು.
ನಂದೀಶನ ಕಾಯ್ದ ಸ್ವಭಾವವ ತಾಳು ಏನು ನಿನ್ನಯ ಲೀಲೆ ದೀನ ದಯಾಳು ಶೀಘ್ರದಿಂಜಾಗೃತನಾಗು ಶೀಘ್ರದಿಂಜಾಗೃತನಾಗು ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಅಗಗಳ ನಗೆಗೀಡಾಗುತ್ತದೆ ಯೋಗ ನಿದ್ರೆಯಿಂದಾಗುತ್ತನಾಗು ಅಗೆಗಳ ನಗೆಗೀಡಾಗುತ್ತದೆ ಯೋಗ ನಿದ್ರೆಯಿಂದಾಗುತ್ತನಾಗು ಓ ಸಿಂಧು ಶಯನ ವರವದನ ನಿಗಿಸೋ ಲೋಕದ ಭವ ಬಂಧನ ನಿಗಿಸೋ ಲೋಕದ ಭವ ಬಂಧನ ಯುಗ ಯುಗದ ಪರಿಹಂಸವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಯುಗ ಯುಗದ ಪರಿಹಂಸವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಮುನಿತ ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಮುನಿತ ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಕರವದನ ನಿಗಿಸೋ ಲೋಕದ ಭವ ಬಂಧನ ನಿಗಿಸೋ ಲೋಕದ ಭವ ಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಸ್ವರ್ಗದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಸ್ವರ್ಗದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸೋ ಲೋಕದ ಭವ ಬಂಧನ ನಿಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ ಯಾರು? ಧನಂಜಯ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರ ಸೌಖ್ಯವೇ?
ಬಂದವನು ಸಮಾಚಾರವೇ ಯಾರು? ಧನುಂಜಯ. ಪರಮಾತ್ಮ. ಯಾವಾಗ ಬಂದೆ? ಸೌಖ್ಯವೇ? ಚರಣದಲ್ಲಿ ಕುಳಿತಿರುವೆ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನಮಗೆ ಮಹಾಪ್ರಸಾದ. ವಾಸುದೇವ. ಯಾರು? ಭಾವ ಕುರುಚಕ್ರೇಶ್ವರ. ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಗಿತ್ತೆ. ಕುರು ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿಲ್ಲ ಕುರುದೇವ. ಬಾಬಾ ರಮಣ, ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ಯುದ್ಧದವರಿಗಳು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಸಮಯವಾದರೂ ಸಹ ಎಚ್ಚರಗೊಳ್ಳದ ನೀನು ಅದೇ ನಿನ್ನ ಪ್ರಾಣಮಿತ್ರನಾದ ಅರ್ಜುನನು ಬಂದೊಡನೆ ಜಾಗ್ರತೆಯಾದೆಯಲ್ಲ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನೇ ಇಲ್ಲ ಭಾವ, ನೀನು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏತಕ್ಕಾಗಿ ಒಂದೇ ಸಮಯದಲ್ಲಿ ಇಲ್ಲಿಗೆ ಆಗಮಿಸುವಿರಿ? ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ, ಸುಯೋಧನ, ಕೌರವ ಪಾಂಡವರು ಭೀಕರ ಸಂಗ್ರಾಮ ಹರದಿಂದಾಗಿರುತ್ತದೆ. ವಹಿಸುವುದು ನಮ್ಮ ಪಕ್ಷವ. ಕೃಷ್ಣ, ಭಾವ, ನೀ ವಹಿಸುವುದು ನಮ್ಮ ಪಕ್ಷವ. ಸಂತಸದಿಂದರ್ಪುದೈ ಮಾಧವ. ವಾಸುದೇವ, ಭರ್ಗರವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದವನು. ಇದಕ್ಕೆ ನಿನ್ನ ಉತ್ತರ ಏನು? ಕೌರವರಿಗೂ ಪಾಂಡವರಿಗೂ ಇದ್ದವೆ? ಎಂತಹ ದುಡುಕಿನ ವಿಚಾರ ಭಾವ. ಬಲ್ಲೆಯ ಇಹಲೋಕವ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕವ ರಾಜರಾಳಿದ ಮರ್ಮ. ಗತಿಸಿ ಮರುಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಶಯಗೋ ನಿರಾಜೆ ನಿರಾಜೆ. ಭವ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ಧೋರಿತ ಬೇಡವೋ ಕೀಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ಧೋರಿತ ಬೇಡವೋ ಕೀಟ ಸಮರ ಸಾಹಸ ಅನುಚಿತ. ಭರತ ಕಂಡೆ ಪ್ರಳಯದಿಂದ ಲಾಭ ಯಾರಿಗೋ? ಅರ್ಥ? ಸದಯರಲ್ಲೇ ದ್ರೋಹವೆಣಿಸಿ ಭರತ ಭೂಮಿಯಾಳ ಬಯಸಿ. ಸದಯರಲ್ಲೇ ದ್ರೋಹವೆಣಿಸಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗರಾಕದಿಂದ
ಬೇಡ. ಅವ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡೆ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಭೀಷಣ. ಸಮರ ಸಾಹಸ ಅನುಚಿತ ಭರತ ಕಂಡೆ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ, ಲಾಭ ಯಾರಿಗೋ. ನನಗೆ ಭಾವ, ಕೇವಲ ನೆಲದಸಿಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಹೊಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ನನಗಿರುವುದು. ಈ ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ಇಲ್ಲಿಗೆ ಬಂದಿರುವ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಪರಮಾತ್ಮ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣ ಆಡುತ್ತಿರುವ ಮಾತುಗಳು? ನೀನೂ ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿ ಎಂದು ತೇರುತ್ತಿರುವುದು. ಈ ಉಭಯದಲ್ಲಿ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ಮುಕುಂದ. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಪಕ್ಷಪಾತ ಅಸಂಭವ. ಮೊದಲು ಇಲ್ಲಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ಕೃಷ್ಣ, ದುರ್ಯೋಧನ, ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ದುರ್ಯೋಧನ, ನೀನು ಮೊದಲು ಬಂದಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆನು. ಇರಬಹುದು. ಪಾರ್ಥನು ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು. ಆಹಾ, ಆತನಿಗೆ ಬೇಕಾದದನ್ನು ಕೇಳಿ ಪಡೆಯುವ ಅಧಿಕಾರವೂ ಆತನಿಗಿದೆ. ಎಲೇ ಕಬಡ್ಡಿ, ಈಗ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖ ನಿರಸ್ತನೂ ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ನಿನಗೆ ಪಾರ್ಥ? ಹೇರುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ಈತನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ವಾಸುದೇವ, ಸುಯೋಧನ, ವಾಸುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕಿರಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಡ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೆ ಚತುರತೆಯೋ ಆ ನಿನ್ನ ಭಕ್ತನೆಚ್ಚರಿಸಲವೇ? ಕೃಷ್ಣ, ಭವ, ಬಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಭವ, ಬಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಚತುರಾಹ ಪ್ರಚಂಡ ರಥ ಕೋಡಿಯ ಹರಿದೆ. ಋತು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ಭವ, ಹಣದೋ ಆಯುಧವಂ ಧರಿಸದಿರ. ಕೃಷ್ಣ, ಭವ, ರಣದೋ ಆಯುಧವಂ ಧರಿಸದಿರೆ. ಪಾಂಡವರನದೆಂದು ಪಾಲಿಪೆಯೋ ನೋಡುವೆನು ನಿನ ಪಂಥ.
ತಂತ ನಿಪುಣ ಅವತಾರ ಪುರುಷ ಆ ಆ ವಾಸುದೇವ, ಭಾವ, ನೀನು ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲುಮವತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಲ್ಲಿ ನಾವು ನಿಮ್ಮನ್ನು ಬೆರೆಯಲು ಸಾಧ್ಯವೇ? ಆದರೂ ಚಿಂತೆ ಇಲ್ಲ ಕೃಷ್ಣ. ರಣರಂಗದಲ್ಲಿ ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಧರಿಸಿ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ ವಾಸುದೇವ. ಆಡಿದ ಮಾತನ್ನು, ಕೊಟ್ಟ ವಚನವನ್ನು ಎಂದಾದರೂ ಮೀರುವುದುಂಟೆ ಭಾವ? ಹಾಗಾದರೆ ನಿನ್ನ ಮುಂದಿನ ಭೇಟಿ ರಣರಂಗದಲ್ಲಿ. ವಾಸುದೇವ, ಆಗ ನೀನು ನೋಡುವೆ ಈ ನಿನ್ನ ಪಾಂಡವರ 7 ಸೈನ್ಯದ ಫಲಾಫಲವನ್ನು. ಅದು ಮುಂದೆ ತಾನೇ ತಿಳಿಯುವುದು ಭಾವ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷ ವಹಿಸಿದನು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಇಂದು ಮಹಾಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂತನ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂತನ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂತನ ಮೆಚ್ಚಿಸಿದೆ. ಸಿಂಧು ಶಯನನ ರಥವೇರಿದೊಡೆ ನಾ ಕೃತಾರ್ಥನಾಗುವೆನು. ಸಿಂಧು ಶಯನನ ರಥವೇರಿದೊಡೆ ಪೊಂದುವೆ ಜಯದ ಪತಾಕೆಯನ. ಸಿಂಧು ಶಯನನ ರಥವೇರಿದೊಡೆ ಪೊಂದುವೆ ಜಯದ ಪತಾಕೆಯನ. ಇಂದು ಮಹಾಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಗಂಡು ಗಲಿಗಳ ಮಗಳಿಕೊಳ್ಳುವ ಷಂಡ ಕೌರವರ ಗುಂಡಿಗೆ ಸೀಳಿ. ಗಂಡು ಗಲಿಗಳ ಮಗಳಿಕೊಳ್ಳುವ ಷಂಡ ಕೌರವರ ಗುಂಡಿಗೆ ಸೀಳಿ. ಪಾಂಡವರ ದೋರ್ದಂಡತನವನು ಭರತ ಖಂಡದಲ್ಲಿ ನಾವು ತೋರುವೆವು. ಪಾಂಡವರ ದೋರ್ದಂಡತನವನು ಭರತ ಖಂಡದಲ್ಲಿ ನಾವು ತೋರುವೆವು. ಇಂದು ಮಹಾಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾದನ್ಯನಾದನು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ.
ಹರಿತವಾದ ಖಡ್ಗವನ್ನು ಬಿಸಟು ಓರೆಯನ್ನಾಶ್ರಯಿಸುವ ಮಂದಮತಿಯರಂತೆ ರಣದುಂದರಾಗಿ ಮೆರೆಯುತ್ತಿರುವ ಅಣ್ಣ ಬಲರಾಮ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖ ನಿರಸ್ತನೂ ನಿರಾಯುಧನೂ ಆದ ನನ್ನನ್ನು ಏಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಅಸ್ತ್ರಗಳು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿದು, ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಡೆಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ವಿಜಯ ನಾನರಿಯನೇ ನಿನ್ನ ಶೌರ್ಯ, ವಿಜಯ ನಾನರಿಯನೇ ನಿನ್ನ ಶೌರ್ಯ, ನಿನ್ನೊಳಿಕ ವಾತ್ಸಲ್ಯ ಧೂಳಿ ಪರಿ ನುಡಿದ ನುಡಿಯ, ಹರಿಯನೇ ನಿನ್ನ ವೀರ ಪ್ರಭಾವನ, ಹರಿಯನೇ ನಿನ್ನ ವೀರ ಪ್ರಭಾವನ, ಸಾಧಿಸು ಸಾಮರ್ಥ್ಯದಿ ಸಮರವಾ ಪಾರ್ಥ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲಿ ಏನಿದೆ ಪಾರ್ಥ? ಮಾಧವ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಗೊಲುಮೆಗ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ, ವಿಜಯ ಕಾತುರವೇತಕ್ಕೆ ವಿಜಯ, ಕರೆದೊಳು ಗಾಂಡೀವ ಪಿಡಿದಿಗೆಯೋ ದೊಡದೆ. ಅರ್ಥ? ಕರೆದೊಳು ಗಾಂಡೀವ ಪಿಡಿದಿಗೆಯೋ ದೃಢತೆ, ಎದಗೆಡದಿರು ಜೋಕೆ ಕಡೋಧೀರ ನೀ ನೆನೆಸಿ. ಅರ್ಥ? ಎದೆಗೆಡದಿರು ಜೋಕೆ ಕಡೋಧೀರ ನೀ ನೆನೆಸಿ, ಕಾತುರವೇತಕ್ಕೆ ವಿಜಯ, ವಿಜಯ ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ ಕೃಷ್ಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೆ ಪರಮಾತ್ಮ. ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ ಪರಮಾತ್ಮ. ಅರ್ಥ? ವಿಜಯಕ್ಕೆ ಕಾರಣ ಕರ್ತನು ನೀನೆ, ಸಾಹಸ ನಿನ್ನದು
ಸಾಧಿಸುವವ ನಾನು. ಪರಮಾತ್ಮ ಭಾರತ ಸಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ. ಭಾರತ ನಿನ್ನಯ ಹಿತವ ಸತತವು ನಾ ಬಯಸಿ. ಭಾರತ ನಿನ್ನಯ ಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ಪೋರವೇ. ಅರ್ಥ ಪರಮಾತ್ಮ. ಅನವರತವು ನಿನ್ನ ಬಿಡದಲೆ ಪೊರವೇ. ಮನದನು ಮಾನವ ವಿಜಯ ಪಾತ ಅರ್ಜುನ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರೇಯಸಕ. ಅರ್ಥ ಮನದನು ಮಾನವ ಬಿಡು ಬಿಡು ಪ್ರೇಯಸಕ. ಮನದನು ಮಾನವ ಬಿಡು ಬಿಡು ಪ್ರೇಯಸಕ. ಸಾಧಿಸು ಕಾರ್ಯ ಭಯವೇತಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಕಾತರ ವೇತಕ್ಕೆ ವಿಜಯ ವಿಜಯ. ಕಾತರ ವೇತಕ್ಕೆ ವಿಜಯ ವಿಜಯ. ಕೃಷ್ಣ ಪಾತ ಮಾಧವ ಅರ್ಜುನ ಅರ್ಜುನ ಧನುಂಜಯ, ಒಳ್ಳೆಯ ಮಾತುಗಳಿಂದಲೇ ನನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಅದಿರಲಿ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಆ ಧರ್ಮ ರಾಜಾದಿಗಳೇ ತಿಳಿಸು, ನಾನು ಬರುವೆನೆಂದು. ಆಜ್ಞೆ ಮಾಧವ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆ ಇಂದು ನಿನ್ನ ತವ ಕರುಣೆಯ ಬಲದಿ. ಮನನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಕದನದಲ್ಲಿ ಕುರುಪತಿ ಬಲವ ಅದಗಡಿಸಿ ಜಯವ ತರುವ ನಾವು. ಪರಮಾತ್ಮ ಕದನದಲ್ಲಿ ಕುರುಪತಿ ಬಲವ ಅದಗಡಿಸಿ ಜಯವ ತರುವ ನಾವು. ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದಯ. ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ.
ಪರಿಪರಿಯ ಪರಿಭ್ರಮದಿಂದ ಮನದೊಳು ನೊಂದೇವಯ್ಯ ನಾವು. ಪರಿಪರಿಯ ಪರಿಭ್ರಮದಿಂದ ಮನದೊಳು ನೊಂದೇವಯ್ಯ ನಾವು. ಪರಿಹರಿಸಿ ಕಾಯ್ದ ಪ್ರಭುವೇ ಚರಣದಲ್ಲಿ ಶಿರವ ನಿಡುವೆ. ಪರಿಹರಿಸಿ ಕಾಯ್ದ ಪ್ರಭುವೇ ಚರಣದಲ್ಲಿ ಶಿರವ ನಿಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಮನ್ಯನಾದೆ ಇಂದು ನಿನ್ನ ತವ ಕರುಣೆಯ ಬಲದಿ. ಧನ್ಯನಾದೆ ಇಂದು ನಿನ್ನ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ.